ಬೇಜಾರ ಮರೈತಿ. ಎಂತ ಎಂತ ಬರೀ ಮೊಬೈಲ್ ಜೊತೆಗೆ ಇರೋದು. ಯಾವಾಗ ನೋಡು ಮೊಬೈಲ್, ಹಿಂಗೆ ಹಿಡ್ಕೊಳ್ಳೋದು ತಿರ್ಗೋದು, ಹಿಂಗೆ ಹಿಡ್ಕೊಳ್ಳೋದು ತಿರ್ಗೋದು, ಅದೇ ಕೆಲಸ. ಯಾರ ಮನೆಗೆ ಹೋಗು, ಬಂದವ್ರು ಮಾತಾಡ್ಸಿದ್ವಾ, ಆರಾಮಿದ್ರ, ಆಸರಿ ಕುಡಿತವಾ, ಅದೊಂಚೂರಿ ಇಟ್ಕೈಂದ ಕೇಳಕ್ಕೆ ಹೇಳಿ ಅಷ್ಟೇ. ಕೊನೆಗೆ ನೋಡು ಕೇಳಿದ್ವಾ ಮುಗೀತು. ಹಾಂ, ಕೊನೆಗಿಡ ಹಿಂಗಷ್ಟೇ. ಎಂತೇನ ಎಂತ ತಿಕ್ಕಿ ತಿಕ್ಕಿ ತಿಕ್ಕಿಡೋದು, ಎಂತ ತಿಕ್ವೇನ. ಅಯ್ಯೋ ಎಂಥ ಕಾರು ಹೋದ್ವೇನ ಅನ್ಸೋಗ್ತು ಒಂದ್ಸತಿಗೆ. ಬರೀ ಮೊಬೈಲ್ ಜೊತೆಗೆ. ಮತ್ತು ಯಾರ ಮನೆಗೆ ಹೋಗ್ಲಿ, ಅವ್ರ ಮನೆಗೆ ಹೋದ್ರು ಮೊಬೈಲು, ಇವ್ರ ಮನೆಗೆ ಹೋದ್ರು ಮೊಬೈಲ್. ಅವರು ಇವರು ಅಂತ ಇಲ್ಲದೇ ಇಲ್ಲ. ಏನೋ ಒಂದು 10% ಮನೇಲಿ ಮೊಬೈಲ್ ಸ್ವಲ್ಪ ಬಿಟ್ಟಿರ್ತವೇನ. ಸಂಜೆ ಆತಾ ಮತ್ತೆ ಸುಟ್ಟು ಮೊಬೈಲ್. ಈಗಂತೂ ಟಿ ವಿ ನೋಡೋರೆ ಕಡಿಮೆ ಆಗ್ಬಿಟ್ಟಿದೆ. ಎಂತಕ್ಕೆ ಕೇಳೋ ಹೇಳ್ತಲ್ಯಾ? ಎಂತಕ್ಕೆ? ನಾನು ಇಂಥ ಕ್ವಶನ್ ಕೇಳಿ ಆನ್ಸರ್ ತಗೊಳಕ್ಕಲ್ಲ, ಆದರೂ ಹೇಳ್ತಿ ಕೇಳ್ಕ. ಹಾಂ, ಎಂತ ಗೊತ್ತಿದ್ದಾನು, ಟಿ ವಿ ಎಲ್ಲ ಬಂದು ಈಗ ದೊಡ್ಡ ಟಿ ವಿ ಮಾಡಿಸಿರ್ತ ಮಕ್ಕಳೆಲ್ಲ, ಅದು ಮೂಲಿಗೆ ಬಿದ್ದಿರ್ತು. ಎಲ್ಲರ ಕೈಲೇ ಟಿ ವಿ ಥರನೇ ದೊಡ್ಡ ಮೊಬೈಲ್ ಬಂದ್ಬಿಟ್ಟಿದಲ್ಲ ಈಗ. ಅದು ಎಂತ ಹೇಳ್ತೀವಲ್ಲ, ಓಪ್ಪೋ ಅಂತದ, ಅದೆಂತ ಆ್ಯಪಲ್ಲಿಂದ. ಎಂತ ಆ್ಯಪಲ್ ಅದು? ಆ್ಯಪಲ್ ಅವ್ರದ್ದು ಎಂಥದ್ದು? ಐಫೋನ್. ಹಾಂ, ಕರೆಕ್ಟ್, ಐಫೋನ್. ಮತ್ತೆಂತ ಸುಮಾರಿದ್ದಲ್ಲ 25 ಥರದ್ದು. ಅಯ್ಯೋ ಈ ಕ್ಯಾಮರಾ ಬೇಕು, ಆಕೆ ಮಕ್ಳಿಗೆ ಇವು ಗೊತ್ತಿರ್ತಲ್ಲ, ಇವು ಕ್ಯಾಮರಾ ಮಾತ್ರ ಒಳ್ಳೊಳ್ಳೆ ಕ್ಯಾಮ್ರಾ ಬೇಕು. ಇಷ್ಟಿಷ್ಟು ದೊಡ್ಡ ಮೊಬೈಲ್ ಅದು ಹಿಡ್ಕೊಳ್ಳೋದ. ಸಂಜೆ ಆತ, ಹಾಂ, ಭಾಗ್ಯಲಕ್ಷ್ಮಿ. ಇವಳಿಗೆ ಎಂತಕ್ಕೆ ಹಿಂಗೆ ಮಾಡಿದ್ವೇನ, ಅವಳಿಗೆ 2 ಬಾರ್ಸಕ್ಕು, ಇವಳಿಗೆ ಹಂಗೆ ಯಾಕು ಹಿಂಗೆ ಹೇಳ್ತಿರ್ತ ಮರತಿ. ನಾನೊಬ್ರು ಮನೆಗೆ ಹೋಗಿ ಉಳ್ಕೊಂಡು ಅವ್ರು ಹಾಗೆ ಆಯ್ತು. ಸಂಜೆ ಆದಮೇಲೆ ಮೊಬೈಲ್ ಹಿಂಗೆ ಹಿಡ್ಕೊಂಡ, ನನಗೆ ಗೊತ್ತಿಲ್ಲ ಮೊಬೈಲ್ ಹಿಡ್ಕೊಂಡಿದ್ವಾ. ನಾನು ಸುಮ್ಮನೆ ಆ ಕಡೆ ಕೂತಿದ್ನಾ, ಸ್ವಲ್ಪ ಹೊತ್ತು ನಾನು ಹಿಡ್ಕೊಂಡು ಕೊನೆಗೆ ಅವ್ರು ನಾವು ಮಾತಾಡಕತ್ತಾರೆ. ನಾವು ಬೇರೆಯವ್ರ ಮನೆಗೆ ಹೋಗಿದ್ದಲ್ಲ, ಹಾಕೊಂಡು ಮಾತಾಡಕ್ಕೆ ಹೋದ್ರೆ ಅವ್ರ ಹಿಂಗೆ ಹಿಡ್ಕೊಂಡು ಲಕ್ಷ್ಮೀ ಬಾರಮ್ಮ ಅಂದ. ಎಂತಕ್ಕೆ ಲಕ್ಷ್ಮೀ ಬಾರಮ್ಮ ಅಂದಂತ ಅಂದ್ಕೊಂಡು ಮಾಡ್ತೀವಿ. ಕೊನೆಗೆ ಕೇಳಕ್ಕೆ ದಾರವೇ ಅಂದ. ಅತ್ತ ಅವ್ರ ಹಿಂಗೆ ನೋಡ್ತಿದ್ದ. ಇವಳಿಗೆ ಹಂಗೆ ಯಾಕು ಅಂದ. ನನಗೆ ಅಂತಾತು, ನಾನು ಎಂತ ಮಾಡಿದೆ ಇವಳಿಗೆ ಹಂಗೆ ಯಾಕೊಂಡ್ರೆ ನಾನು ಇವ್ರಿಗೆ ಮನೆಗೆ ಬಂದಿದ್ದೇ ತಪ್ಪಾತ ಅಂತೆಲ್ಲ ಅನ್ಕೊಂಬಿಟ್ಟು ಹೀಗೆ ಹೇಳಿದ್ದು. ಅವಾಗಿನ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು ನೋಡು. ಮನೆಗೆ ಯಾರು ಬಂದ ಅಂದರೆ ಸಂಜೆ ಹೊತ್ತಿಗೆ ಕುರುಕ್ಲು ತಿಂಡಿ, ಆಹಾ ಎಂತಾರು ಬಿಸಿ ಬಿಸಿ ಬಜ್ಜಿ. ಬೇಡ ಅದು ತಿನ್ನೋದು ಹೋಗ್ಲಿ, ಕತೆ ಹೇಳ್ತಿದ್ದ. ಅಯ್ಯೋ ನಾನು ಆ ಸೀರೆ ತಗೊಂಡೆ, ಇಲ್ಲ ಈ ಬಳೆ ತಗೊಂಡೆ, ಇದು ಮಾಡಿಸಿದ್ನೆ, ನಾನು ಆ ಜಾತ್ರೆಗೆ ಹೋಗಿದ್ದೆ, ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮೇಲೆ ಹಿಂಗೆ ಮಾಡಿದ್ವಿ, ಅವ್ರ ಮೇಲೆ ಹಂಗೆ ಮಾಡಿದ್ವಿ, ಹಂಗೆ ಯಾರು ಕತೆ ಹೇಳ್ತಿದ್ದ. ಅದರ ಲೆಕ್ಕದಲ್ಲಾರು ಮಾತಾಡ್ತಿತ್ತು. ಈಗಲ ಸುಟ್ಟು ಮೊಬೈಲ್ ಬಂದೋಯ್ತು. ಮೊಬೈಲ್ ಜೊತೆಗೆ ಮಾತು 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 ಮಾತು. ಒಟ್ಟಿನಲ್ಲಿ ಮೊಬೈಲ್ ಜೊತೆಗೆ ಕತೆ ಹೊಡೆಯೋರೇ ಹೆಚ್ಚಾಗ್ಬಿಟ್ಟ. ನಮ್ಮ ಜೊತೆಗೆ ಮಾತಾಡೋದು ಯಾರೂ ಇಲ್ಲ, ಎಲ್ಲರೂ ಹಿಂಗೆ ಹಿಡ್ಕೊಳ್ಳೋದು. ಏನು ಟಿಪ್ಪು ಏನೋ ನಾ ಕಾಣೆ. ಒಟ್ಟು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಹೋಯ್ಕೋ, ಇಲ್ಲ ಮೊಬೈಲ್ ಸ್ಕ್ರೀನೇ ಹೋಯ್ಕೋ, ಒಟ್ಟು ಬಿದ್ದು ಒಡೆದೋಯ್ಕು. ಹಾಗೆ ಬಿಟ್ಟರೆ ಅದು ಸಿಕ್ಕದೇ ಕೆಲಸ. ಹಿಂಗೆ ಬಟನ್ ಅಂತೂ ಇಲ್ಲಲ್ಲ ಈಗ, ಎಲ್ಲ ಹಿಂಗೆ. ಎಲ್ಲರಿಗಿಂತ ಜೋಪಾನ ಮಾಡೋದು ಯಾವುದು ಕೇಳೋ? ಯಾವುದೇ ಅತ್ಯಂತನ ಕೈಯಲ್ದನ ಮೊಬೈಲ್ನ. ಮಕ್ಕಳನ್ನಾರು ಬಿಟ್ಟಾರೇನೋ ಕೈಯಿಂದ, ಈ ಮೊಬೈಲನ್ನು ಬಿಡೋದಿಲ್ಲ. ಮಕ್ಕಳೆಲ್ಲರೂ ಬಿದ್ದೆ, ಹಾಂ ಹೇಳಿ 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 ಸಾಕು ಸಾಕು, ನಿಂಗೆ ಎಂತ ಆಗಲ್ಲ ಅಂತ ಮೊಬೈಲ್ ಬಿದ್ದರೆ ನೀನು ಹೋಗಿ ಹೋಗಿ ಮೊಬೈಲ್ ಬೆಳೆಸಿದ್ಯಾ ಅನ್ನೋರೇ ಹೆಚ್ಚು. ಎಂತ ಹೇಳಿ ಕತೆ ಮರಕ್ಕೆ ಸಾಕಾಗುತ್ತೆ. ನೆಟ್ವರ್ಕ್ ಸಿಕ್ತಲ್ಯಾ, ಹಿಂಗೆ ಹೋಗಿ ಹಿಂಗೆ ಗುಡ್ಡದ ಮೇಲೆ ಹೊತ್ಕೊಂಡು ಹಿಂಗೆ ನಿಂತ್ಕೊಳ್ಳೋದು ನೀಕದು. ಸಿಕ್ತಾ ಸಿಕ್ತಾ ಸಿಕ್ತಾ, ಹ್ಞೂ ಸಿಕ್ತು 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 ಒಳಗಲ್ಲ. ಅದೊಂಥರ ಜನ ನಿಂತೆ, ಹಿಂಗೆ ಹಿಡ್ಕೊಂಡು, ತಡೆ 1 ನಿಮಿಷ ನಿಂತ್ಕೊಳ್ಳೆ, ಅಲ್ಲೇ ಇರು. ಗುಡ್ಡಕ್ಕೆ ಗಿಡ್ಡಕ್ಕೆ ನಾವೆಲ್ಲರೂ ಹೋದ್ರೆ ಯಾರ ಮನೆಗಾರು, ತಡಿ ಅಲ್ಲೇ ಇರು ನೀನು, ಹೋಗೋಣ. ನಾನು 1 ನಿಮಿಷ, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇದ್ದು, ತಡೆ ಒಂದು ವೀಡಿಯೋ ನೋಡ್ಕೋಬೇಕು. ಒಂದು ರೀಲ್ಸೆ 1 ನಿಮಿಷ ತಡಿಯೇ, ಚೂರು ಚೆನ್ನಾಗಿದ್ದು ತಡಿಯೇ. ಹೇಳಿ ನೀವು 1 ನಿಮಿಷ ಹೇಳಿದ್ದು, ಅರ್ಧ ಗಂಟೆ ಯಾರು ಅಲ್ಲಿಂದ ಇಳಿತ್ವೇ ಅಲ್ಲೇ. ಇವಳಿಗೆ ಗುಡ್ಡ ಹತ್ತಕ್ಕೆ ಹೋದವರಿಗೆ, ಪಾಪ ಜೊತೆ ನೋಡಕ್ಕೆ ಹೋದವರಿಗೆ
ಯೋ ಎಂಥ ಕಾರ್ಯ ಇವ್ರ ಜೊತೆ ನಾ ಬಂದೇನೋ ಅನ್ಸುತ್ತೆ ಈ ದಪ್ಪ ಕತೆ ಒಟ್ಟಿನಲ್ಲಿ ಎಂತ ಗೊತ್ತಾಯಿ ಈ ಜನಗಳ ಕಾಲದೊಳಗೆ ಆಗದಲ್ಲ